ನಗರದ ಅರ್ಕಾವತಿ ತೀರದಲ್ಲಿ ನೆಲೆಸಿರತಕ್ಕಂತಹ ಸ್ವಯಂಭೂ ಯೋಗ ನರಸಿಂಹಸ್ವಾಮಿ ಆಲಯ ಅಂತ ಇಲ್ಲಿ ಅರ್ಕಾವತಿ ಡಿಗ್ರಾಸ್ ಹತ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಈಗಷ್ಟೇ ವಿಶೇಷ ಶನಿವಾರ ಅಲ್ಲ, ವಿಶೇಷ ಪೂಜೆಗಳಿರ್ತವೆ, ಅಭಿಷೇಕಗಳಿರ್ತವೆ. ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇಚ್ಛೆ ಪಟ್ಟಿದ್ದೀನಿ. ಅದು ಎಲ್ಲಿ ಅಂತಂದ್ರೆ ಇಲ್ಲಿ ನಮ್ ಡಿಗ್ರಾಸ್ ಮುಂದ್ಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ. ಅಲ್ಲಿ ಭೂವರಹ ಸ್ವಾಮಿ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತೆ ಉದ್ಭವ ಮೂರ್ತಿಯಲ್ಲಿ ಅಲ್ಲಿನ ನಮ್ಮ ಅರ್ಚಕರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದನೂ ಸಹ ಸ್ಥಳ ಪುರಾಣ, ಐತಿಹಾಸಿಕ ಹಿನ್ನೆಲೆ ಮತ್ತೆ ಅಲ್ಲಿನ ವಿಶೇಷ ಏನು ಅಂತ ಎಲ್ಲವನ್ನೂ ಇವತ್ತು ನೋಡ್ಕೊಂಡ್ ಬರೋಣ. ಬನ್ನಿ ಎಲ್ರು ಹೋಗಿ ಆ ಸ್ವಾಮಿ ದರ್ಶನ ಮಾಡ್ಕೊಂಡು ಜೀವನವನ್ನ ಪುನೀತ. ಜೈ ಶ್ರೀರಾಮ್. ನೋಡಿ, ಬ್ರಿಡ್ಜ್ ಪಕ್ಕದಲ್ಲೇ ಬರುತ್ತೆ ಸ್ವಯಂಭೂ ಯೋಗ ನರಸಿಂಹಸ್ವಾಮಿ ಅಂತ. ಇದು ಅರ್ಕಾವತಿ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದೇ ಪ್ರಸಿದ್ಧವಾಗಿರುವಂತಹ ಈ ದೇವಾಲಯ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಕೇವಲ 38 ಕಿಲೋಮೀಟರ್ಗಳ ಅಂತರದಲ್ಲಿದೆ. ಬೆಂಗಳೂರು ಕಡೆಯಿಂದ ಬಂದ್ರೆ ಈ ಫ್ಲೈಓವರ್ ಹತ್ರ, ಡಿ ಕ್ರಾಸ್ ಫ್ಲೈಓವರ್ ಹತ್ರ ಎಡಭಾಗಕ್ಕೆ ಬರುತ್ತೆ. ನಾವು ಗೌರಿಬಿದನೂರು ಕಡೆಯಿಂದ ಬಂದ್ರೆ ಡಿ ಕ್ರಾಸ್ ಫ್ಲೈಓವರ್ ಹತ್ರ ಬಲಭಾಗಕ್ಕೆ ಬರುತ್ತೆ. ಲಕ್ಷ್ಮೀ ನಾರಾಯಣ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಭೂವರಹ ಸ್ವಾಮಿ ನೆಲೆಸಿರುವುದು ಇಲ್ಲಿನ ವಿಶೇಷವಾದಂಥದ್ದು. ದೇವಸ್ಥಾನಗಳ ಮೇಲೆ ಆಕ್ರಮಣವಾದಾಗ ಈ ದೇವಸ್ಥಾನದ ಮೇಲೂ ಆಕ್ರಮಣವಾಗಿ ಇಲ್ಲಿನ ಶಿಲೆ ವಿಘ್ನ ಆಗಿರೋದನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಭೂವರಹ ಸ್ವಾಮಿ ಇರೋದ್ರಿಂದ ಅದರ ವಿಶೇಷ ಪೂಜೆಗಳು ಸಹ ನಮ್ಮ ಸ್ವಾಮಿಗಳವರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ ಅನ್ನ ಒತ್ತಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು ಅಂತ ನನ್ನದೊಂದು ಪುಟ್ಟ ಮನವಿ. ನೀವು ಕಮೆಂಟ್ ಮಾಡೋದು ನಮಗೆ ಸ್ಫೂರ್ತಿಯನ್ನ ಕೊಡುತ್ತೆ. ಹಾಗಾಗಿ ಅದನ್ನ ನಾವು ಪದೇ ಪದೇ ಹೇಳುವಂತ ಪ್ರಯತ್ನವನ್ನ. ಸ್ವಯಂಭೂ ಯೋಗ ನರಸಿಂಹಸ್ವಾಮಿ ರೂಪದಲ್ಲಿ ಸ್ವತಃ ಇಲ್ಲಿ ನೆಲೆಸಿರುವುದರಿಂದ ಇಲ್ಲಿನ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ. ಆದ್ದರಿಂದ ಇಲ್ಲಿ ದರ್ಶನ ಮಾಡಿ ಅಲ್ಲಿ ಕೊಡುವ ಪ್ರಸಾದವನ್ನು ಸ್ವೀಕರಿಸಿದಾಗ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ, ಶಾಂತಿ, ಒಂದು ಉಲ್ಲಾಸವನ್ನ ನಾವು ಕಾಣಬಹುದು. ಬದುಕಿನಲ್ಲಿ ಬೆಳಕನ್ನ ಸಹ ಕಾಣಬಹುದು. ಬನ್ನಿ, ನಮ್ಮ ಅರ್ಚಕರು ಇಲ್ಲಿನ ಸ್ಥಳ ಪುರಾಣವನ್ನು ಹೇಳ್ತಾರೆ, ನೋಡ್ಕೊಂಬರೋಣ. ಓಂ ಅಸ್ಮದ್ಗುರುಭ್ಯೋ ನಮಃ. ಕಾಶ್ಯಪಾನ್ವಯ ಸಂಜಾತಂ ನಾರಾಯಣ ಪದಾಶ್ರಿತಂ ಶ್ರೀಮನ್ನಾರಾಯಣಂ ವಂದೇ ಯತೀಶ್ವರ ಶ್ರಿಯಾಜುಷಂ. ಶ್ರೀಮನ್ನೃಸಿಂಹ ವಿಭವೇ ಗರುಡಧ್ವಜಾಯ ತಾಪತ್ರಯೋಪಶಮನಾಯ ಭವೌಷಧಾಯ ತೃಷ್ಣಾದಿವೃಶ್ಚಿಕ ಜಲಾಗ್ನಿಭುಜಂಗ ರೋಗ ಕ್ಲೇಶವ್ಯಯಾಯ ಹರಯೇ ಗುರವೇ ನಮೋಸ್ತು. ಓಂ ಅಸ್ಮದ್ಗುರುಭ್ಯೋ ನಮಃ. ಜೈ ಶ್ರೀಮನ್ನಾರಾಯಣ. ಹೇಳಿ ಸ್ವಾಮಿ. ಇದು ದೊಡ್ಡಬಳ್ಳಾಪುರ ನಗರದ ಅರ್ಕಾವತಿ ತೀರದಲ್ಲಿ ನೆಲೆಸಿರತಕ್ಕಂತಹ ಸ್ವಯಂಭೂ ಯೋಗ ನರಸಿಂಹಸ್ವಾಮಿ ಆಲಯ ಅಂತ. ಇಲ್ಲಿ ಇದು ಉದ್ಭವ ಮೂರ್ತಿನ. ಇದು ಸ್ವಾಮಿ ನಮಗೆ ಆಗಮಶಾಸ್ತ್ರದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿಸಿದ್ದಾರೆ. ಅಂದ್ರೆ ಆಲಯಗಳಲ್ಲಿ ಎಷ್ಟು ವಿಧ ಅಂತೇಳಿ, ಸ್ವಯಂಭೂ, ಆರ್ಷ, ದಿವ್ಯ, ಮಾನುಷ ಅಂತೇಳಿ ಈ ರೀತಿಯಾಗಿರತಕ್ಕಂತಹ 4 ವಿಧದಲ್ಲಿ ಆ ಸ್ವಾಮಿ ಆಲಯಗಳು ಉಂಟು. ಅದರಲ್ಲೂ ಕೂಡ ಮೊದಲನೇದಾಗಿ ಸ್ವಯಂಭೂ, ಸ್ವಾಮಿ ತಾನೇ ಉದ್ಭವವಾಗಿರತಕ್ಕಂತಹ ಮೂರ್ತಿಯನ್ನ ಸ್ವಯಂಭೂ ಅಂತ ಕರಿತೀವಿ. ತಾನೇ ಇಷ್ಟಪಟ್ಟು ಇಲ್ಲಿ ತಾನೇ ಒಂದು ಸ್ಥಾನವನ್ನ ನಿಗದಿಪಡಿಸಿಕೊಂಡು ಅಲ್ಲಿ ಉದ್ಭವ ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಎಷ್ಟೋ ಒಂದು ಹಿನ್ನೆಲೆ ಹೊಂದಿರತಕ್ಕಂತಹ ಆಲಯಗಳು ಇದೆ. ಅದರಲ್ಲೂ ಸಹ ಇದು ಒಂದು ಕೂಡ. ಇನ್ನು ಎರಡನೇದಾಗಿ ಆರ್ಷ ಅಂತ ಹೇಳ್ಬಿಟ್ಟು ಋಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ಆಲಯಗಳನ್ನ ಆರ್ಷ ಅಂತ. ದಿವ್ಯ ಅಂತಂದ್ರೆ ದೇವತೆಗಳಿಂದ ಪ್ರತಿಷ್ಠಾಪನೆಯನ್ನು ಮಾಡಲ್ಪಟ್ಟಂತಹ ದೇವಸ್ಥಾನಗಳನ್ನ ದಿವ್ಯ ಅಂತ ಕರಿತೀವಿ. ಮಾನುಷ ಅಂದ್ರೆ ಇತ್ತೀಚೆಗೆ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡಿಕೊಂಡು ಆಗಮಶಾಸ್ತ್ರಗಳಲ್ಲಿ ಪರಿಣಿತರಾಗಿರತಕ್ಕಂಥವರ ಕೈಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡತಕ್ಕಂತಹ ಒಂದು ಆಲಯಗಳನ್ನ, ಮೂರ್ತಿಗಳನ್ನ ಮಾನುಷ ಅಂತ ನಮ್ಮ ಕರಿತೀವಿ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂತಹ ಸ್ವಯಂಭೂ ಅಂತ ಏನು ನಾವು ಕರಿತೀವಿ. ಅದರಲ್ಲಿ ಸ್ವಾಮಿ ಯೋಗ ನರಸಿಂಹ ಸ್ವಾಮಿಗೆ ಯೋಗ ನರಸಿಂಹಸ್ವಾಮಿಯಾಗಿ ಅವತರಿಸಿರ್ತಕ್ಕಂತಹ ಸ್ವಾಮಿಯೇ ಈ ಒಂದು ಕ್ಷೇತ್ರದಲ್ಲಿ ಸ್ವಾಮಿ ಸುಮಾರು 106 ವರ್ಷಗಳಿಂದ ಹಿನ್ನೆಲೆ ಹೊಂದಿರತಕ್ಕಂತಹ ಈ ಆಲಯ. ಇಲ್ಲಿ ಪ್ರತಿನಿತ್ಯವೂ ಕೂಡ ಆರಾಧನೆ, ಸ್ವಾಮಿಗೆ ದ್ವಿಕಾಲ ಆರಾಧನೆ ಆಗತ್ತೆ. ವಿಶೇಷವಾಗಿ ಮೊನ್ನೆ ನಡೆದಂತಹ ಶರನ್ನವರಾತ್ರಿ ಉತ್ಸವಗಳಲ್ಲಿ ಸ್ವಾಮಿಗೆ ತ್ರಿಕಾಲ ಆರಾಧನೆ ಇಲ್ಲಿ ವಿಶೇಷವಾಗಿ ನೆರವೇರುತ್ತೆ. ಸ್ವಾಮಿಗೆ ಅಖಂಡ ದೀಪವನ್ನ ಇಟ್ಟು
ಈ ನವರಾತ್ರಿ ಆರಂಭದಿಂದ ಹಿಡಿದು ವಿಜಯದಶಮಿವರೆಗೂ ಪ್ರತಿನಿತ್ಯವೂ ಕೂಡ ತ್ರಿಕಾಲ ಆರಾಧನೆ ಇರುತ್ತೆ. ಅದಲ್ಲದೆ ಸ್ವಾಮಿಗೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಸಂಜೆ ಆರಾಧನೆ ಉಂಟು. ಅದರಲ್ಲಿ ವಾರದಲ್ಲಿ ಸ್ವಾಮಿ ಮಂಗಳವಾರ ಮತ್ತೆ ಶನಿವಾರ ವಿಶೇಷವಾಗಿ ಭಕ್ತರು ಬಂದು ಇಲ್ಲಿ ಸ್ವಾಮಿಯನ್ನ ದರ್ಶನ ಮಾಡ್ಕೊಂತಾರೆ. ಪ್ರತಿನಿತ್ಯವೂ ಕೂಡ ಬಂದು ದರ್ಶನ ಮಾಡ್ತಕ್ಕಂತಹ ಭಕ್ತರು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ಸ್ವಾಮಿಗೆ ಇಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಆರಾಧನೆ ಉಂಟು. ಅದರಲ್ಲೂ ವರ್ಷಕ್ಕೆ ಒಮ್ಮೆ ಫಾಲ್ಗುಣ ಮಾಸದಲ್ಲಿ ಬ್ರಹ್ಮರಥೋತ್ಸವ ಅಂತೇಳಿ ನಾವು ಮಾಡ್ತೀವಿ. ಅದು ಸುಮಾರು ನಾವೆಲ್ಲ ಕದಿರಿ ಹುಣ್ಣಿಮೆ ಅಂತ ನಾವೇನು ಕರಿತೀವಿ, ಆ ಹುಣ್ಣಿಮೆಗೆ 3 ದಿನ ಮುಂಚೆ ಆರಂಭವಾಗಿ ಹುಣ್ಣಿಮೆಯ ನಂತರ ಈ ಕಾರ್ಯಕ್ರಮಗಳು ನೆರವೇರುತ್ತೆ. ಅದರಲ್ಲಿ ಹುಣ್ಣಿಮೆ ದಿನ ರಥೋತ್ಸವ ನಡೆಯುತ್ತೆ. ಇದು ಸುಮಾರು ನಮಗೆ 8 ವರ್ಷಗಳಿಂದ ಆರಂಭ ಆಗಿರತಕ್ಕಂತಹ ಈ ಒಂದು ಕೈಂಕರ್ಯ. ಮತ್ತೆ ನರಸಿಂಹ ಜಯಂತಿ ಉತ್ಸವಗಳು, ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಸ್ವಾಮಿಗೆ ಸೇವೆಗಳು ನಡೀತಿರುತ್ತೆ. ಮತ್ತೆ ಅದರಲ್ಲೂ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ ಪೂಜೆ ನೆರವೇರುತ್ತೆ. ಮತ್ತೆ ಈ ಕಡೆ ಇರತಕ್ಕಂತಹ ಪ್ರಾಂತ್ಯಗಳಲ್ಲಿ ಬಹಳ ವ್ಯಾಪಾರಸ್ಥರಿರೋದ್ರಿಂದ ಅವರಿಗೆ ಒಂದು ನಂಬಿಕೆ ಏನಂತಂದ್ರೆ ಸ್ವಾಮಿ ನರಸಿಂಹ ಸ್ವಾಮಿ ಹತ್ರ ಹೋಗಿ ಅಮಾವಾಸ್ಯೆ ದಿನ ನಿಂಬೆಹಣ್ಣ ಸ್ವಾಮಿ ಹತ್ರ ಮಂತ್ರಿಸ್ಕೊಂಡು ಬಂದು ನಾವು ನಮ್ಮ ಜಾಗದಲ್ಲಿ ಇಟ್ಕೊಂಡಾಗ ನಮ್ಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಯಾವುದೇ ವಿಧವಾಗಿರ್ತಕ್ಕಂತಹ ದೋಷಗಳು, ಶತ್ರುಬಾಧೆಗಳು ಇವೆಲ್ಲ ಕೂಡ ನಿವೃತ್ತಿ ಆಗಿರ್ತಕ್ಕಂತಹ ಒಂದು ನಂಬಿಕೆಯಿಂದ ಎಷ್ಟೋ ಜನ ಬಂದು ಇಲ್ಲಿ ಆ ಸ್ವಾಮಿಯನ್ನ ನಂಬಿ ಆ ಸ್ವಾಮಿ ಹತ್ರ ಪ್ರಸಾದವನ್ನ ತಗೊಂಡು ಹೋಗಿ ಇರತಕ್ಕಂಥದ್ದು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನಡೆಯುತ್ತೆ. ನಾವು ಅದೇ ರೀತಿಯಾಗಿ ಪ್ರತಿ ಅಮಾವಾಸ್ಯೆಗೂ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನ ಮಾಡಿ ಆ ಎಲ್ಲಾ ಆವತ್ತಿನ ದಿನ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಒಂದು ರಕ್ಷಾ ಕಂಕಣ ಅಂತ ಕೊಡ್ತೀವಿ. ಅಂತಂದ್ರೆ ಆ ಸ್ವಾಮಿ ಹತ್ರ ಇಟ್ಟು ಅಭಿಮಂತ್ರಿಸಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ಅವರಿಗೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಾಗ್ಬೋದು ಅಥವಾ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಾಗ್ಬೋದು, ವಿದ್ಯಾಭ್ಯಾಸ ಮಾಡಿದವ್ರಿಗೆ ವಿದ್ಯಾಭ್ಯಾಸದಲ್ಲಾಗ್ಬೋದು, ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಅಭಿವೃದ್ಧಿ ಎಲ್ರಿಗೂ ಸಿಗ್ಲಿ ಎಂಬತಕ್ಕಂತಹ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ನಾವ್ ಏನ್ ಹೇಳ್ತೇವೆ ಅದೇ ರೀತಿಯಾಗಿ ಎಲ್ರಿಗೂ ಒಳ್ಳೆಯದಾಗಬೇಕಂತ ಉದ್ದೇಶದಿಂದ ಎಲ್ರಿಗೂ ನಾವು ಅವತ್ತು ಇಲ್ಲಿ ರಕ್ಷೆಯನ್ನ ಕೊಡ್ತೀವಿ. ಮತ್ತೆ ಕೆಲವರು ಇಲ್ಲಿ ದೃಷ್ಟಿಕಾಯಿ, ತೆಂಗಿನಕಾಯಿ ಮತ್ತೆ ಅಂಕೋಲೆ ಕಡ್ಡಿಯನ್ನ ಅವರು ಅಂಗಡಿಗಳಿಗೋ ಅಥವಾ ಕಚೇರಿಗಳಿಗೆ, ಮನೆಗಳಿಗೆ ಅದನ್ನ ಇಲ್ಲಿ ಹಿಟ್ಟಿನಿಂದ ತಗೊಂಡೋಗಿ ಕಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ವಿಧವಾಗಿರತಕ್ಕಂತಹ ದೃಷ್ಟಿದೋಷಗಳಾಗ್ಬೋದು, ಶತ್ರುಬಾಧೆಗಳು ಇರೋದಿಲ್ಲ ಎಂಬತಕ್ಕಂತಹ ನಂಬಿಕೆಯಿಂದ ಎಲ್ಲರೂ ಕೂಡ ತಗೊಂಡೋಗ್ತಾರೆ. ಅದೇ ರೀತಿಯಾಗಿ ಸ್ವಾಮಿ ಕೂಡ ಎಲ್ಲರನ್ನೂ ಕೂಡ ಹಾಗೆ ಅನುಗ್ರಹಿಸಿದ್ದಾನೆ. ಯಾಕಂದ್ರೆ ಅವರು ಏನು ನಂಬಿಕೆಯನ್ನು ಇಟ್ಕೊಂಡ್ ಬಂದಿರ್ತಾರೋ ಆ ನಂಬಿಕೆ ತಕ್ಕಂತೆ ಸ್ವಾಮಿ ಖಂಡಿತವಾಗ್ಲೂ ಫಲ ಕೊಡ್ತೇನೆ. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಂಬಿಕೆಯನ್ನ ಇಟ್ಟು ಸುಮಾರು ಜನ ಭಕ್ತಾದಿಗಳು ಇಲ್ಲಿ ಬಂದು ಸ್ವಾಮಿಯ ದರ್ಶನ ಅನುಗ್ರಹ ಪಡ್ಕೊಂಡು ಹೋಗ್ತಿದ್ದಾರೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಸೇವೆಯನ್ನು ನಡ್ಕೊಂಡು ಹೋಗ್ತಿದ್ದಾರೆ. ಸ್ವಾಮಿ ತಮ್ಮ ಹೆಸರು? ನಮ್ಮ ಹೆಸರು ಕಮಲನಾಭಾಚಾರ್ಯ ಅಂತ ಹೇಳಿ. ಇಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಮಾವರು ರವಿಕುಮಾರ್ ಆಚಾರ್ಯರು, ನಾವು ಅವರ ಅಳಿಯವರು. ನಾವು ಕೂಡ ಇಲ್ಲಿ ಸೇವೆಯನ್ನ ಪ್ರತಿನಿತ್ಯ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು ಸುಮಾರು 8 ವರ್ಷಗಳ ಕಾಲದಿಂದ ನಾವು ಕೂಡ ಇಲ್ಲಿ ಸೇವೆಯನ್ನ ನೆರವೇರಿಸ್ಕೊಂಡು ಬರ್ತಿದ್ದೀವಿ. ಸರಿ ಸ್ವಾಮಿ, ಇಲ್ಲಿನ ಇತಿಹಾಸ ನಮಗೆ ಬಹಳ ಚೆನ್ನಾಗಿ ವಿವರಿಸಿದ್ದೀರಾ. ಇಲ್ಲಿನ ಸ್ಥಳ ಪುರಾಣ ಮತ್ತೆ ಸ್ವಾಮಿಯ ಪ್ರಭಾವವನ್ನು, ಮಹಾತ್ಮೆಯನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಇಲ್ಲಿ ವಿಗ್ರಹಗಳು 3 ವಿಗ್ರಹಗಳು ಕಾಣಿಸ್ತದೆ. ಹೌದು, ಇದೆ ಸ್ವಲ್ಪ ವಿವರಿಸ್ಬಿಡಿ. ಕೆಳಗಡೆ ಸ್ವಾಮಿ ಯೋಗ ನರಸಿಂಹ ಸ್ವಾಮಿಯಾಗಿ ಸ್ವಯಂಭೂ ಮೂರ್ತಿ. ಅದು ನಮಗೆ ಹಿಂದೆನೆ ಈ ದೇವಾಲಯಗಳ ಮೇಲೆ ಧ್ವಂಸವನ್ನು ನಡೆದಾಗ, ಆಗ ಇಲ್ಲಿ ಕೂಡ ಈ ದೇವಾಲಯದ ಮೇಲೆ ಕೂಡ ದಾಳಿ ನಡೆದಾಗ ಅಲ್ಲಿನ ಸ್ವಾಮಿಗೆ ಕೆಲವೊಂದು ಅಂಗಗಳು ಭಿನ್ನ ಆಗಿದೆ. ದಾಳಿ ಮಾಡಿದಾಗ ನಮ್ಗೆ ಸಡನ್ ಆಗಿ ಯಾರೋ ಹೊಸಬರು ಬಂದಾಗ ಅದು ಇಲ್ಲಿನ ಪ್ರತಿನಿತ್ಯವೂ ಬರೋವರೆಗೆ ಇದು ನರಸಿಂಹಸ್ವಾಮಿ ಅಂತ ಗೊತ್ತಾಗುತ್ತೆ. ಹೊಸಬರು ಬಂದಾಗ ಅವರಿಗೆ ಯೋಗ ನರಸಿಂಹಸ್ವಾಮಿ ಅಂತ ಗೊತ್ತಾಗೋದಿಲ್ಲ. ಆದ ಕಾರಣ ಕೆಳಗಡೆ ಸ್ವಾಮಿ ಸ್ವಯಂಭೂ ಮೂರ್ತಿಯಾಗಿ, ಮೇಲೆ ಮಧ್ಯಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಸುಮಾರು ಒಂದು 25-30 ವರ್ಷಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಆ ಬಲಭಾಗದಲ್ಲಿ ಲಕ್ಷ್ಮೀನಾರಾಯಣ, ಈ ಎಡಭಾಗದಲ್ಲಿ ಲಕ್ಷ್ಮೀ ವರಾಹ ಸ್ವಾಮಿ ಕೂಡ ಇದ್ದಾರೆ. ಭೂವರಾಹ ಸ್ವಾಮಿ. ಅದ್ರ ವಿಶೇಷ ಏನ್ ಸ್ವಾಮಿ ಇಲ್ಲಿ? ಅದು ಮೊದ್ಲಿಂದನೂ ಇತ್ತ, ಇವಾಗ ಹೊಸದಾಗಿ ಸೇರಿಸಿರೋದ ನೀವು? ಇಲ್ಲ, ಅದು ಇತ್ತೀಚೆಗೆ ಮತ್ತೆ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು. ಲಕ್ಷ್ಮೀ ಎರಡನ್ನ ಕೆಲವರು ಯಾಕಂದ್ರೆ ಈ ಮನೆ ಕಟ್ಟಿರ್ತಕ್ಕಂಥವ್ರು, ಭೂಮಿಗೆ ಸಂಬಂಧಪಟ್ಟವಾಗಿ ಏನಾದ್ರು ಕೆಲಸ ಆಗುವಂತವ್ರು ಇಲ್ಲಿ ಬಂದು ವರಾಹ ಸ್ವಾಮಿ ಹತ್ರ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಅದೇ ವಿಶೇಷ ಪೂಜೆ ಏನಾದ್ರು ಇದೆಯಾ ಸಪರೇಟ್ ಆಗಿ? ನಮಗೆ ಪ್ರತಿ ಮಾಸದಲ್ಲಿ ಸ್ವಾತಿ ನಕ್ಷತ್ರ ಅಂತ ಬರುತ್ತೆ. ಆ ಸ್ವಾತಿ ನಕ್ಷತ್ರ ದಿನ ಎಲ್ರಿಗೂ ಕೂಡ ತಿರುಮಂಜನ ಅಂತಂದ್ರೆ ಪಂಚಾಮೃತ ಅಭಿಷೇಕ ಆಗುತ್ತೆ. ಆಗ ವರಾಹ ಸ್ವಾಮಿಗೂ ಕೂಡ ಅಭಿಷೇಕ, ಮತ್ತೆ ಅವರ ಒಂದು ಜಯಂತಿ ಬಂದಾಗ ಅವರಿಗೆ ಸೇವೆ ನಡೀತಿರುತ್ತೆ. ಸ್ವಾಮಿ, ಇನ್ನೇನಾದ್ರು ಮರ್ತಿದ್ರೆ ಹೇಳ್ಬಿಡ್ರಿ ನಮ್ಮ ಭಕ್ತಾದಿಗಳಿಗೆ. ಇನ್ನ ಈ ಮಹಾತ್ಮೆ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿದಿರ. ಭಕ್ತರಿಗೆ ಈ ಸ್ವಾಮಿಯನ್ನ ಯಾವ ರೀತಿ ನಂಬಿ ಯಾವ ರೀತಿ ಸುಖವನ್ನ ಕಂಡಿದ್ದಾರೆ, ಬಾಳ್ನಲ್ಲಿ ಹೊಸ ಬೆಳಕನ್ನ ಕಂಡಿದ್ದಾರೆ, ಆ ತರದ್ ಯಾವ್ದಾನ ಒಂದು ಉದಾಹರಣೆ ಇದ್ರೆ ಹೇಳ್ರಿ.
ಸುಮಾರು ಜನ ಬರ್ತಾರೆ, ಸ್ವಾಮಿ ನಾವಿನ್ನೊಂದು ಸಂಕಲ್ಪ ಮಾಡ್ಕೊಂಡು ಹೋದ್ವಿ, ನಮಗೆ ಅಹಿತಕರವನ್ನ, ಯಾಕಂದ್ರೆ ಹಿತವನ್ನ ಬಯಸತಕ್ಕಂಥವ್ರು ಮಿತ್ರರು, ಅಹಿತಕರವನ್ನ ಬಯಸತಕ್ಕಂಥವ್ರು ಶತ್ರು ಅಂತ ನಾವೇನ್ ಕರಿತೀವಿ. ಆ ರೀತಿಯಾಗಿ ನಮಗೆ ಮಾನಸಿಕವಾಗಿ ನಮಗೆ ತೊಂದರೆ ಮಾಡ್ತಕ್ಕಂಥವ್ರು ಸ್ವಾಮಿ ಅವರಿಂದ ನಮಗೆ ತೊಂದರೆ ಆಗಬಾರ್ದ ಎಂಬತಕ್ಕ, ಯಾಕಂದ್ರೆ ಯಾರು ನಾಶ ಆಗ್ಬೇಕು ಅಂತ ಯಾಕಂದ್ರೆ ನಮಗೆ ಶತ್ರು ಅನ್ನತಕ್ಕಂಥವ್ರು ಯಾವಾಗೂ ಅವನು ನಾಶ ಆಗ್ಬಿಡುದು, ಅವನ ಮನಸ್ಥಿತಿ ನಾಶ ಆಗ್ಬೋದು. ಹಾಗಾಗಿ ಆ ರೀತಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿ ಎಷ್ಟೋ ಜನ ಮನಸ್ಸಿಂದ ಅವರು ತೃಪ್ತಿಯಿಂದ ಸ್ವಾಮಿ ನಮ್ಗೆ ಅವರಿಂದ ತೊಂದರೆ ಕಡಿಮೆ ಆಗಿದೆ ಅಂತಂದ್ರೆ, ಯಾಕಂದ್ರೆ ನರಸಿಂಹಸ್ವಾಮಿ ಅಂತಂದ್ರೆ ಅವನು ಶತ್ರು ನಿವಾರಣೆ ಮಾಡ್ತಕ್ಕಂಥ, ದೋಷಗಳ ನಿವಾರಣೆ ಮಾಡ್ತಕ್ಕಂಥವ್ನು. ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಬಂದು, ಅದು ನಿಮ್ಗೆ ಆಗ್ಲೇ ಹೇಳಿದಂಗೆ ಅಮಾವಾಸ್ಯೆ ದಿನ ಪ್ರತಿಯೊಬ್ಬರು ಕೂಡ ಒಂದು ದೃಷ್ಟಿ ದೋಷವು ಅದು ಶತ್ರು ಬಾಧೆ ಇರತಕ್ಕಂಥವ್ರೆಲ್ಲರೂ ಕೂಡ ಆ ದಿವಸ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಹೋದ್ಮೇಲೆ ನಮ್ಗೆ ಸ್ವಾಮಿ ಅವ್ರಿಗೇನೋ ಕೆಲವೊಬ್ಬರಿಗೆ ಸಮಾಧಾನ ಇರೋದಿಲ್ಲ, ಅಮಾವಾಸ್ಯೆ ದಿನ ಬಂದು ಆ ಸ್ವಾಮಿ ಕಂಕಣ ಕಟ್ಸ್ಕೊಂಡಲ್ಲಿದ್ರೆ ಅವರಿಗೆ ಸಮಾಧಾನ ಇರೋದಿಲ್ಲ. ಆ ರೀತಿಯಾಗಿ ಬಂದು ಎಷ್ಟೋ ಜನ ಇಲ್ಲಿ ಬಂದು ಹೋಗ್ತಿರ್ತಾರೆ. ಸರಿ ಸರ್, ತುಂಬಾ ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಐತಿಹಾಸಿಕ ಹಿನ್ನೆಲೆ, ದೇವಾಲಯದ ಪೂಜಾ ಕಾರ್ಯಕ್ರಮಗಳ ಎಲ್ಲವನ್ನೂ ಸಹ ಸೊಗಸಾಗಿ ತಿಳಿಸಿಕೊಟ್ಟಂತಹ ನಮ್ಮ ಅರ್ಚಕರಿಗೆ ನಮ್ಮ ಜೈ ಶ್ರೀರಾಮ್ ಚಾನೆಲ್ ಕಡೆಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಬನ್ನಿ ಈಗ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ. ನೋಡಿ, ಇದೆ ಉದ್ಭವ ಮೂರ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ. ಇದರ ಮೇಲೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು 3 ದೇವರುಗಳನ್ನು. ಎಡಭಾಗದಲ್ಲಿ ಇರುವಂಥದ್ದು ಲಕ್ಷ್ಮೀ ನಾರಾಯಣ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಮಧ್ಯದಲ್ಲಿರುವಂಥದ್ದು, ಕೊನೆಗಿರುವಂಥದ್ದು ಭೂವರಹ ಸ್ವಾಮಿ. ಎಲ್ಲರ ಇಷ್ಟಾರ್ಥಗಳು ಆ ಭಗವಂತನು ತೀರಿಸಲಿ ಎಂದು ವಿಡಿಯೋ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.